ನಿಮಗೆ ಮೇರಿಕೋ ಅಂತ ಸಿಕ್ಕಿದ್ರೆ ಸ್ಯಾಂಡೀಸ್ ಈವೆಂಟ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬಂಧುಗಳೇ, ಹಿನ್ನೆಲೆಯಲ್ಲಿ ಇವತ್ತು ಮಂಗಳೂರು ಕಂಬಳದ ಆರಂಭೋತ್ಸವ ಕೂಡ ಕಂಬಳಕ್ಕೂ ಕೂಡ ರಾಜಕೀಯವನ್ನ ತುಳುಕು ಹಾಕುವಂತ ಕೆಲಸದ ವ್ಯವಸ್ಥೆಗಳು ಮಾಡಿರ್ತಕ್ಕಂಥದ್ದು ದುರ್ದೈವ. ನಾನು ಈ ವೇದಿಕೆ ಮೂಲಕ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೆ, ಆಗ್ರಹ ಮಾಡ್ತಾನೆ. ಇವತ್ತು ಕಂಬಳ ಅಂತಕ್ಕಂಥದ್ದು ಕೇವಲ ಒಂದು ಗ್ರಾಮೀಣ ಕ್ರೀಡೆ ಅಲ್ಲ, ಕಂಬಳ ತುಳುನಾಡಿನ ಅಸ್ಮಿತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ರಾಜಕೀಯವನ್ನ ಬೆರೆಸ್ತೇನೆ. ಕಂಬಳ ಕೇವಲ ಕರಾವಳಿ ಭಾಗದಲ್ಲ, ರಾಜ್ಯದ ಯಾವುದೇ ಮೂಲೆಯಲ್ಲಿ ನಡೆದರೂ ಸಹ ಈ ಒಂದು ಜಾನಪದ ಕ್ರೀಡೆಗೆ ಕಂಬಳಕ್ಕೆ ಇವತ್ತು ಧನ ಸಹಾಯವನ್ನ ನೀಡೋದ್ರ ಮುಖೇನ 90 year. This is really amazing. It's connecting because I also belong to very humble village in a small town in Manipur. So I come away to see this festival and a really great. ಅವರು ಎಲ್ಲರೂ ಬ್ಯಾಕ್ ಟು ಊರು ಬರಬೇಕು ಅನ್ನೋಂಥ ಕಲ್ಪನೆ ಎಲ್ಲ ಸಂತೋಷನ. ಆದರೆ ಯಾರ್ಯಾರು ಇಲ್ಲಿ ಉದ್ಯಮವನ್ನು ಸ್ಥಾಪಿಸಬಹುದು ಅವರು ಬರಬೇಕು. ಯಾರ್ಯಾರು ಇಲ್ಲಿ ಯುವಕರಿಗೆ ಬೆಂಬಲವನ್ನು ಕೊಡಬಹುದು ಅವರು ಬೆಂಬಲವನ್ನು ಕೊಡಬೇಕು. ಯಾವ ಯುವಕ ಹೊಸ ಯೋಚನೆ ಕಲ್ಪನೆಯನ್ನು ಇಟ್ಕೊಂಡಿದ್ದಾನೆ ಅವನ ಬೆನ್ನಿಗೆ ತಾವು ನಿಲ್ಲಬೇಕು. ನಿಮ್ಮ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೀಸ್ ಅನ್ನು ಇಲ್ಲಿ ಪರಿಚಯಿಸಬೇಕು. ನೀವು ಪೂನಾದಲ್ಲಿದ್ರೆ, ದುಬೈಯಲ್ಲಿದ್ರೆ, ಬೆಂಗಳೂರಿನಲ್ಲಿದ್ರೆ, ಬೊಂಬಾಯಿಯಲ್ಲಿದ್ರೆ ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ನಮ್ಮೂರಿನ ಕಟೀಲಿನ ಬಗ್ಗೆ, ಕುಕ್ಕೆಯ ಬಗ್ಗೆ, ಮಂಗಳಾದೇವಿಯ ಬಗ್ಗೆ, ಸೋಮನಾಥ ಕ್ಷೇತ್ರದ ಬಗ್ಗೆ ನೀವು ತಿಳಿ ಹೇಳಬೇಕು. ಇಲ್ಲಿಯ ತಿಂಡಿ ತಿನಿಸಿನ ಬಗ್ಗೆ ಹೇಳಬೇಕು. ಇಲ್ಲಿಯ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ಹೇಳಬೇಕು. ನಮ್ಮೂರಿನ ಸಂಸ್ಕೃತಿಯ ಬಗ್ಗೆ ಹೇಳಬೇಕು. ಹಾಗಾಗಿ ಮಂಗಳೂರಿನ ನಿಜವಾದ ಬ್ರ್ಯಾಂಡ್ ಅಂಬಾಸಿಡರ್ಸ್ಗಳು ಯಾರಂದ್ರೆ ನಮ್ಮೂರಿಂದ ಹೊರಗೆ ಹೋಗಿರುವರು. ಹಾಗಾಗಿ ನೀವು ಈ ಊರನ್ನ ಬೆಳೆಸುವಲ್ಲಿ ನಮಗೆ ಸಹಕಾರವನ್ನು ನೀಡಬೇಕು.